ಕೋಲಾರ ಜಿಲ್ಲೆಯಲ್ಲಿ ಸುರಿದ ಅಕಾಲಿಕ ಮಳೆ ರೈತರಲ್ಲಿ ಕಣ್ಣೀರು ತರಿಸಿದೆ. 1 ವರ್ಷದಿಂದ ಆರೈಕೆ ಮಾಡಿದ್ದ ಮಾವು ಬೆಳೆ ಕೇವಲ 30 ನಿಮಿಷದ ಬಿರುಗಾಳಿ ಮಳೆಗೆ ಮಣ್ಣು ಪಾಲಾಗಿದೆ. ನೊಂದ ರೈತರು ಸೂಕ್ತ ಪರಿಹಾರಕ್ಕಾಗಿ ಆಗ್ರಹಿಸುತ್ತಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ರಣಮಳೆ ಅವಾಂತರ, ಸಾವಿರಾರು ಹೆಕ್ಟೇರ್ ಮಾವು ಬೆಳೆ ನಾಶ. ಬಿರುಗಾಳಿ ಸಹಿತ ಜೋರು ಮಳೆಗೆ ಮುರಿದು ಬಿದ್ದಿರುವ ಮರದ ಕೊಂಬೆಗಳು, ಬುಡ ಸಮೇತ ಕಿತ್ತು ಬಂದಿರುವ ಮರ, ಮಣ್ಣು ಪಾಲಾಗಿರುವ ಮಾವಿನಕಾಯಿಗಳು, ಮತ್ತೊಂದೆಡೆ ಹಾರಿ ಹೋಗಿರುವ ಮೇಲ್ಛಾವಣಿ ಶೀಟ್ಗಳು, ಮನೆಯ ಗೋಡೆಯೂ ಕುಸಿದು ಬಿದ್ದಿದೆ. ಈ ದೃಶ್ಯಗಳು ಕಂಡು ಬಂದಿದ್ದು ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನ ಜೋತನಹಳ್ಳಿ ಗ್ರಾಮದಲ್ಲಿ. 3-4 ದಿನಗಳ ಹಿಂದೆ ಸುರಿದ ಬಿರುಗಾಳಿ ಮಳೆಯಿಂದಾಗಿ ಮಾವು, ತೆಂಗು, ಬಾಳೆ ಬೆಳೆಗಳು ನೆಲಕಚ್ಚಿವೆ. ಜೋತನಹಳ್ಳಿ ಗ್ರಾಮದ ರೈತ ಸತೀಶ್ ಗೌಡ 11 ಎಕರೆ ಪ್ರದೇಶದಲ್ಲಿ ಮಾವು ಬೆಳೆದಿದ್ದಾರೆ. ಇನ್ನೆರಡು ದಿನದಲ್ಲಿ ಮಾರುಕಟ್ಟೆಗೆ ಮಾವು ಹೋಗಬೇಕಿತ್ತು. ಆದರೆ ಕೇವಲ 30 ನಿಮಿಷ ಸುರಿದ ರಣಮಳೆ ರೈತನ ಮೇಲೆ ಬರೆ ಎಳೆದಿದೆ. 70% ಬೆಳೆ ನಾಶ ಆಗಿದ್ದು ರೈತ ಕಂಗಾಲಾಗಿದ್ದಾನೆ. 7ರಿಂದ 7.5 ಲಕ್ಷ ಲಾಸ್ ಆಗಿದೆ ನಮಗೆ ಈ ಒಂದು ಅನಾಹುತದಿಂದ, ಪ್ರಕೃತಿ ವಿಕೋಪದಿಂದ. ಹಾಗಾಗಿ ನಮಗೆ ಸರ್ಕಾರದ ಕಡೆಯಿಂದ ಏನಾದರೂ ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟು ಪ್ರಕೃತಿ ವಿಕೋಪದಿಂದ ಆಗಿರೋದ್ರಿಂದ ನಮಗೆ ಒಳ್ಳೆಯ ಉತ್ತಮವಾದಂಥ ಒಂದು ಪರಿಹಾರವನ್ನು ಒದಗಿಸ್ಕೊಡ್ಬೇಕಂತ. ಇನ್ನು ಬಂಗಾರಪೇಟೆ ತಾಲೂಕಿನ ಕಾಮಸಮುದ್ರ ಹೋಬಳಿಯ ಹಲವು ಗ್ರಾಮಗಳಲ್ಲೂ ಮಳೆ ಅವಾಂತರ ಸೃಷ್ಟಿಸಿದೆ. ಬೃಹತ್ ಮರಗಳು ರಸ್ತೆಗೆ ಉರುಳಿ ಬಿದ್ದಿದ್ದು 10 ವಿದ್ಯುತ್ ಕಂಬಗಳು ನೆಲಕಚ್ಚಿವೆ. ಇನ್ನು ಚಿಕ್ಕನಲ್ಲಗುಟ್ಟಹಳ್ಳಿ ಗ್ರಾಮದ ಆಂಜನೇಯ ಸ್ವಾಮಿ ದೇಗುಲದ ಮೇಲ್ಛಾವಣಿ ಬಿರುಗಾಳಿಗೆ ಹಾರಿ ಹೋಗಿದೆ. ಕೆಜಿಎಫ್ ನಗರದ ಮಾರಿಕುಪ್ಪಂ ಬಡಾವಣೆಯಲ್ಲಿ ಕೃಷ್ಣಮೂರ್ತಿ ಎಂಬುವರಿಗೆ ಸೇರಿದ 3 ಮನೆಗಳು ಕುಸಿದು ಬಿದ್ದಿವೆ. ಘಟನಾ ಸ್ಥಳಕ್ಕೆ ಕೆಜಿಎಫ್ ತಹಶೀಲ್ದಾರ್ ಭರತ್ ಭೇಟಿ ನೀಡಿದ್ದು ಸೂಕ್ತ ಪರಿಹಾರದ ಭರವಸೆ ನೀಡಿದ್ದಾರೆ. ಇವಾಗ ಸದ್ಯಕ್ಕೆ ಮಟ್ಟಿಗೆ ನಾವೇನಂದ್ರೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಫಂಡ್ ಅಲ್ಲಿ ಏನು ಪ್ರಾವಿಷನ್ಸ್ ಇದೆ ಅದಕ್ಕೆ ಇದು ರೀಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಏನಾದ್ರು ಪ್ರಾವಿಷನ್ ಇದ್ರೆ ಅದು ನೋಡ್ಬಿಟ್ಟು DC ಅವ್ರಿಗೆ ರಿಪೋರ್ಟ್ ಕಳಿಸಿದ್ವಿ. ಸೊ ಇದು DC ಅವ್ರ ಹಂತದಲ್ಲಿ ಒಂದು ನಿರ್ಧಾರ ಮಾಡ್ತಾರೆ ಎಷ್ಟು ಫಂಡ್ಸ್ ಅಲೋಕೇಶನ್ ಅಂತ. ನಮ್ಮಿಂದ ರಿಪೋರ್ಟ್ಸ್ ಕಳಿಸೋದು, ವಾಟ್ ಇಸ್ ದ ಪರ್ಸೆಂಟೇಜ್ ಆಫ್ ಡ್ಯಾಮೇಜು, ಅದು ಇದು ನೋಡಿ ಬೇಸ್ಡ್ ಆನ್ ಪರ್ಸೆಂಟೇಜ್ ಇಷ್ಟಿಷ್ಟು ಅಮೌಂಟ್ ಅಂತ ರಿಲೀಸ್ ಮಾಡ್ತಾರೆ. ಸೊ ಅದ್ರ ಬೇಸಿಸ್ ಮೇಲೆ ಸೊ ಎಷ್ಟು ಫಂಡ್ಸ್ ಬರುತ್ತೆ ಅನ್ನೋದು ನಮಗೆ ನಿರ್ಧಾರ ಆಗುತ್ತೆ. ಏಪ್ರಿಲ್ ತಿಂಗಳಿನಲ್ಲಿ ಸುರಿದ ಮಳೆಯಿಂದಾಗಿ ಶ್ರೀನಿವಾಸಪುರ ತಾಲೂಕಿನಲ್ಲಿ 800 ಹೆಕ್ಟೇರ್, ಕೆಜಿಎಫ್ ತಾಲೂಕಿನಲ್ಲಿ 700 ಹೆಕ್ಟೇರ್, ಬಂಗಾರಪೇಟೆ ತಾಲೂಕಿನಲ್ಲಿ 100 ಹೆಕ್ಟೇರ್ ಮಾವು ಮಣ್ಣು ಪಾಲಾಗಿ ರೈತರಿಗೆ ಲಕ್ಷಾಂತರ ರೂಪಾಯಿ ನಷ್ಟ ಆಗಿದೆ. ನಮ್ಮ ಸಂಕಷ್ಟಕ್ಕೆ ಸರ್ಕಾರ ಧಾವಿಸಲಿ ಎಂದು ಒತ್ತಾಯಿಸಿದ್ದಾರೆ. 80% ಬೆಳೆ ನಾಶವಾಗಿದೆ. ಅದಕ್ಕೆ ನಾವು ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಕಂದಾಯ ಇಲಾಖೆ ಆಗಿರ್ಬೋದು ಮತ್ತು ತೋಟಗಾರಿಕೆ ಇಲಾಖೆಯವರು ಇಬ್ಬರು ಕೂಡ ಜಂಟಿಯಾಗಿ ಬಂದು ನಮ್ಮ ಸ್ಥಳಕ್ಕೆ ಪರಿಶೀಲನೆ ಮಾಡಿ ಇಲ್ಲಿ ಸುಮಾರು ಅಂದರೆ ಕೂಡ 500ರಿಂದ 600 ಎಕರೆ ಎಷ್ಟು ಬೆಳೆ ನಾಶವಾಗಿದೆ ಅಂತ ಹೇಳಿ ಮಾವು ಬೆಳೆ ಮಾತ್ರ ನಾಶವಾಗಿದೆ. ಒಟ್ಟಿನಲ್ಲಿ ಮಾವಿನ ಬೆಳೆಯನ್ನೇ ನಂಬಿಕೊಂಡಿದ್ದ ಅನ್ನದಾತರಿಗೆ ಮಳೆರಾಯ ದೊಡ್ಡ ಪೆಟ್ಟನ್ನೇ ಕೊಟ್ಟಿದ್ದಾನೆ. ಮಾವು ಬೆಳೆ ನಾಶಕ್ಕೆ ಸರ್ಕಾರ ಪರಿಹಾರ ನೀಡಬೇಕಾಗಿದೆ. ರಘುರಾಜ್, ನ್ಯೂಸ್ 18 ಕೋಲಾರ.